ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೌ ಟು ಹೋಲ್ಡ್ ಪೆನ್ಸಿಲ್ ಹಿಡಿಯುವುದು ಹೇಗೆ ನೋಡಿ. ನಿಮ್ಮ ಮನೆಯಲ್ಲಿ ಈಗ 3 ವರ್ಷದ ಮೇಲ್ಪಟ್ಟ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಹೇಗೆ ಬರೆಯೋದನ್ನ ಓದೋದನ್ನ ಕಲಿಸ್ಬೇಕು ಅನ್ನೋದು ತಲೆನೋವಾಗಿರುತ್ತೆ. ಹಾಗಾಗಿ ಇನ್ಮೇಲೆ ನನ್ನ ವ್ಲಾಗ್ಸಲ್ಲಿ ಪ್ರತಿಯೊಂದು ಸ್ಟೆಪ್ ಹಾಗೆ, ಅಂದರೆ ಒಂದು ಮಗುಗೆ ಪೆನ್ಸಿಲ್ ಹಿಡಿಯೋದ್ರಿಂದ ಒಂದು ಮಗುಗೆ ಒಂದು ನ್ಯೂಸ್ ಪೇಪರ್ ಕೊಟ್ಟರೆ ಹೇಗೆ ಇಂಗ್ಲೀಷ್ನ ನೀಟಾಗಿ ಓದ್ಬೋದೋ ಅದಕ್ಕೆಲ್ಲ ಬೇಕಾಗಿರುವಂತಹ ರೂಲ್ಸ್ನ ನಾನು ನಿಮಗೆ ಇನ್ಮೇಲೆ ನನ್ನ ವ್ಲಾಗ್ಸಲ್ಲಿ ಹೇಳ್ಕೊಡ್ತೀನಿ. ಹಾಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನೋಡ್ದಂಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳಿಗೂ ಅದು ಅರ್ಥ ಆಗುತ್ತೆ, ಮಕ್ಕಳಿಗೆ ಅದು ಕನ್ವೆ ಮಾಡೋಕ್ಕಾಗುತ್ತೆ ಅಂತ ಹೇಳಲಾರೆ. ಸೊ ಹಾಗಾಗಿ ನಾನು ನಿಮಗಿಲ್ಲಿ ಎಲ್ಲದನ್ನು ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಸೊ ಬೀಯಿಂಗ್ ಆ್ಯಸ್ ಅ ಟೀಚರ್ ನಾನು ಆಲ್ಮೋಸ್ಟ್ ಆಫ್ಲೈನ್ ಕ್ಲಾಸಸ್ಸೇ ಜಾಸ್ತಿ ತೊಗೊಳ್ಳೋದು. ಸೊ ಯಾಕೆ ನಾನು ಆನ್ಲೈನ್ ಟ್ರೈ ಮಾಡಬಾರ್ದು ಅಂತ ಯೂಟ್ಯೂಬಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಸೊ ಈಗ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಒಂದು 3 ಇಯರ್ ಅಬೋ ಮಕ್ಕಳಿಗೆ ಹೇಗೆ ಪೆನ್ಸಿಲ್ನ ಹೋಲ್ಡ್ ಮಾಡೋದನ್ನ ಹೇಳ್ಕೊಡ್ಬೇಕು ಅಂತ. ಸೊ ನೀವು ಮಕ್ಕಳಿಗೆ ಪೆನ್ಸಿಲ್ ಕೈ ಕೊಟ್ಟಾಗ ಮಕ್ಕಳಿಗೆ ಪೆನ್ಸಿಲ್ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹೇಗೆ ಬೇಕಾಗೆ ಕೈಯಲ್ಲಿ ಆ ಪೆನ್ಸಿಲ್ನ ಇಟ್ಕೊಳ್ಳುತ್ತೆ, ಹೇಗೆ ಬೇಕಾಗೆ ಗೀಚಿರುತ್ತೆ, ಹಾಗೆಲ್ಲ ಮಾಡಬಾರ್ದು. ಸೊ ಆ್ಯಕ್ಚುಲಾಗಿ ಹೇಗೆ ಇಟ್ಕೊಳ್ಬೇಕು ಪೆನ್ಸಿಲ್ನ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪೆನ್ಸಿಲ್ನ ಯಾವಾಗಲೂ ಟಾಪ್ ಆ್ಯಂಗಲಲ್ಲಿ ಇಡಬಾರ್ದು. ಮಗುಗೆ ಯಾವಾಗಲೂ ಪೆನ್ಸಿಲ್ನ ಡೌನ್ ಆ್ಯಂಗಲಲ್ಲಿ ಇಟ್ಟು ಅಭ್ಯಾಸ ಮಾಡಬೇಕು. ಸೊ ಡೌನ್ ಆ್ಯಂಗಲಲ್ಲಿ ಇಟ್ಟಾಗ ಹೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಗ್ರಿಪ್ ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೂ ಮುಂಚೆ ನಾನು ಇವಾಗ ನಿಮಗೆ ತೋರಿಸ್ತಿರೋ ಹಾಗೆ ಮಗುಗೆ ಎಲ್ಲ ಫಿಂಗರ್ಸ್ಗಳನ್ನ ಪರಿಚಯ ಮಾಡಿಕೊಡ್ಬೇಕು. ಥಂಬ್ ಫಿಂಗರ್, ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್, ರಿಂಗ್ ಫಿಂಗರ್ ಆ್ಯಂಡ್ ಲಿಟಲ್ ಫಿಂಗರ್ ಅಂತ. ಸೊ ಈಗ ನಾನು 2 ಮರ್ಚ್ತಾ ಇದ್ದೀನಲ್ಲ ಕೈ ಬೆರಳುಗಳು, ಅದೆರಡು ಲಿಟಲ್ ಫಿಂಗರ್ ಹಾಗೆ ರಿಂಗ್ ಫಿಂಗರ್ ಆಗಿರುತ್ತೆ. ಸೊ ಈ 3 ಫಿಂಗರ್, ಮಿಡಲ್ ಫಿಂಗರ್ ಹಾಗೆ ಇಂಡೆಕ್ಸ್ ಫಿಂಗರ್, ಥಂಬ್ ಫಿಂಗರಲ್ಲಿ ನಾವು ಜಸ್ಟ್ ಪೆನ್ಸಿಲ್ನ ಗ್ರಿಪ್ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಈ ಲಿಟಲ್ ಫಿಂಗರ್ ಹಾಗೆ ರಿಂಗ್ ಫಿಂಗರ್ನ ಮಡ್ಚ್ಕೊಳ್ಬೇಕು. ಏನಕ್ಕೆ ಮಡ್ಚ್ಕೊಳ್ಬೇಕು? ಸೊ ನಾವು ಕೈ ಲೂಸ್ ಬಿಟ್ಟಾಗ ಪೆನ್ಸಿಲ್ನ ಹೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪೇಪರ್ನ ಇಟ್ಬಿಟ್ಟು ಮಡ್ಚ್ಕೊಳ್ಬೇಕಾಗುತ್ತೆ. ಆದಮೇಲೆ ನೆಕ್ಸ್ಟ್ ನಮ್ಮ 3 ಫಿಂಗರ್ಗಳಿಂದ ನಾವು ಪೆನ್ಸಿಲ್ನ ಹೋಲ್ಡ್ ಮಾಡಬೇಕಾಗತ್ತೆ. ಜಸ್ಟ್ ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಹಾಗೆ ಥಂಬ್ ಫಿಂಗರಿಂದ ಜಸ್ಟ್ ಪೆನ್ಸಿಲ್ನ ಹೋಲ್ಡ್ ಮಾಡಿ ಜಸ್ಟ್ ಆ ಪೆನ್ಸಿಲ್ ಬ್ಯಾಲೆನ್ಸ್ನ ನಮ್ಮ ಕೈ ಹಿಂದೆ ಹಾಕ್ಕೊಳ್ಬೇಕು. ಹೀಗೆ ಜಸ್ಟ್ ಹೀಗೆ ಹಾಕ್ಕೊಂಡಾಗ ನಮಗೆ ಜಸ್ಟ್ ಆ ಇಂಡೆಕ್ಸ್ ಫಿಂಗರಿಂದ ಪೆನ್ಸಿಲ್ ಯಾವಾಗಲೂ ಪ್ರೆಸ್ ಆಗಿರುತ್ತೆ. ಸೊ ಅದರ ಹಿಂದೆ ಸಪೋರ್ಟಿಗೆ ನಮಗೇನು ಸಿಗುತ್ತೆ? ಮಿಡಲ್ ಫಿಂಗರ್ ಸಿಗುತ್ತೆ. ಸೊ ಹೀಗೆ ಪೆನ್ಸಿಲ್ನ ಹೋಲ್ಡ್ ಮಾಡೋದು ಜಸ್ಟ್ ಸಪೋರ್ಟ್ ಕೊಡುತ್ತೆ, ಸ್ಟ್ರೆಂತ್ ಕೊಡುತ್ತೆ ಅಷ್ಟೇ. ಆ ಇಂಡೆಕ್ಸ್ ಫಿಂಗರಲ್ಲೇ ನಾವು ಯಾವಾಗಲೂ ಪೆನ್ಸಿಲ್ನ ಪ್ರೆಸ್ ಮಾಡಿ ಬರೆಯೋಕ್ಕೆ ಸಾಧ್ಯ. ಈ ರೀತಿ ನಾವು ಪೆನ್ಸಿಲ್ನ ಹೋಲ್ಡ್ ಮಾಡೋದನ್ನು ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಆ ಮಗುಗೆ ಬರೆಯೋದಕ್ಕೆ ಪೆನ್ಸಿಲ್ ಹೋಲ್ಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಬರೆಯೋದಕ್ಕೂ ಕೂಡ ಆಬ್ವಿಯಸ್ಲಿ ಈಸಿ ಆಗೋಗುತ್ತೆ. ಈಗ ನೀವು ನೋಡ್ತಿರೋ ಹಾಗೆ ನಾನು ಹೇಗೆ ಬರಿತಿದ್ದೀನೋ ಹಾಗೆ ಮಕ್ಕಳಿಗೆ ಟೀಚ್ ಮಾಡಬಹುದು. ಸೊ ಈ ಥರ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಪೆನ್ಸಿಲ್ ಹೇಗೆ ಹೋಲ್ಡ್ ಮಾಡಬೇಕು ಅನ್ನೋ ನಾಲೆಡ್ಜ್ ಸಿಗುತ್ತೆ. ಥ್ಯಾಂಕ್ ಯು.